ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಿಸಿಬೇಳೆ ಬಾತ್ ಪೌಡರ್ ಹೇಗೆ ಮಾಡೋದಂತ ನೋಡುವ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್, ನಾನು 25 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಒಂದು 6-7 ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ತಗೊಂಡಿದ್ದೇನೆ. ಧನಿಯಾ 4 ಸ್ಪೂನು, ಜೀರಿಗೆ 1 ಸ್ಪೂನು, ಮೆಂತ್ಯ 1/4 ಸ್ಪೂನು, 2 ಸ್ಪೂನು ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನು ಕರಿಮೆಣಸು ಅಥವಾ ಪೆಪ್ಪರ್, 1 ಸ್ಪೂನು ಬಿಳಿ ಎಳ್ಳು, ಮುಕ್ಕಾಲು ಸ್ಪೂನು ಗಸಗಸೆ, ಅರ್ಧ ಸ್ಪೂನು ಇಂಗು, ಚಕ್ಕೆ, ಲವಂಗ, ಏಲಕ್ಕಿ, ಕರಿಬೇವಿನ ಸೊಪ್ಪು ಮತ್ತು ಉಪ್ಪು. ಯಾಕೆಂದರೆ ಉಪ್ಪು ಇದು ಕೆಡಬಾರ್ದು ಅಂತ, ಹಾಳಾಗಬಾರ್ದು ಅಂತ ಉಪ್ಪು ಹಾಕಿದರೆ ಏನಾಗೋದಿಲ್ಲ, ಅದಕ್ಕೋಸ್ಕರ ಉಪ್ಪು ತಗೊಂಡಿದ್ದೇನೆ. ಇದೆಲ್ಲವನ್ನು ಕೂಡ ಉಪ್ಪನ್ನು ಬಿಟ್ಟು ಉಳಿದ ಎಲ್ಲ ವಸ್ತುವನ್ನೆಲ್ಲವನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಮೆಂತ್ಯೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೊದಲು ಕೊತ್ತಂಬರಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಜೀರಿಗೆ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಅದಕ್ಕೆ ಹಾಕ್ತೇವೆ. ಅದು ಚೆನ್ನಾಗಿ ಕೆಂಪಾಗಬೇಕು. ಪೆಪ್ಪರ್, ಎಳ್ಳು, ಗಸಗಸೆ, ಚಕ್ಕೆ, ಲವಂಗ, ಮೆಣಸು, ಕರಿಬೇವು, ಎಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡಿ ಆಯಿತು. ಉಪ್ಪು ಮತ್ತು ಇಂಗನಿ ಮಿಕ್ಸಿ ಜಾರಿಗೆ ಹಾಕಬೇಕು ನಾವು. ಇದು ಸ್ವಲ್ಪ ಬಿಸಿ ಆರಿದ ನಂತರ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ಪೌಡರ್ ಮಾಡುವಂತಹ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಎಲ್ಲವನ್ನು ಕೂಡ ಹಾಕಬೇಕು. ಹಾಕಿ ಇಂಗನ್ನು ಕೂಡ ಹಾಕುವಂಥದ್ದು. ಇಂಗು ಕೂಡ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕು. ಉಪ್ಪು ಕೂಡ ಹಾಕಿ ಚೆನ್ನಾಗಿ ಅದನ್ನು ರುಬ್ಬಿಕೊಳ್ಬೇಕು. ಅದನ್ನು ಚೆನ್ನಾಗಿ ಪೌಡರ್ ಮಾಡಿಕೊಳ್ಬೇಕು. ಈಗ ನೋಡಿ ಫ್ರೆಂಡ್ಸ್, ನಮ್ಮದು ಬಿಸಿಬೇಳೆ ಬಾತ್ ಪೌಡರ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಘಮ ಪರಿಮಳ ಬರ್ತಾ ಉಂಟು. ನೀವು ಕೂಡ ಟ್ರೈ ಮಾಡಿ. ಅಂಗಡಿಯಿಂದ ತಂದು ಮಾಡುವುದಕ್ಕೂ ನಾವು ಮನೆಯಲ್ಲೇ ಪೌಡರ್ ತಯಾರಿಸಿ ಬಿಸಿಬೇಳೆ ಬಾತ್ ಮಾಡುವುದಕ್ಕೂ ತುಂಬ ವ್ಯತ್ಯಾಸಗಳಿದೆ. ನಾವು ಮನೆಯಲ್ಲೇ ಮಾಡಿದಂತಹ ಪೌಡರಿಂದ ಮಾಡಿದಂತಹ ಬಿಸಿಬೇಳೆ ಬಾತ್ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲೇ ತಯಾರಿಸಿ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು.